ನನ್ನ ತಡಿ ಮ್ಯಾಗ ಹಾಕ್ವೆ. ಸಣ್ಣದೈತಪ್ಪ ಇನ್ನು ಗೋಣದು ನಿಂತಿಲ್ಲ. ಬೇಡ ಬಾ ಬೇಡ ಬಂಗಾರ, ನನ್ನ ತಡಿ ಮ್ಯಾಗ ಇರ್ಲಿ, ಇಲ್ಲಿ ಆಟ ಆಡ್ಸಿ. ನಗ್ತಾಳ ನೋಡಿ ನಿನ್ನ ನೋಡಿ. ಪೋಡರಚನ ಪಾಪಗೆ. ಅವ ಅವ ಅತ್ತಿ ಕೇಳ್ತು, ಅದು ನಿಮ್ಮ ಅವ್ವನ ಕಡೆ ನನ್ನ ಸರ ಆಯ್ತನ ಅಂತೇಳಿ. ಓ ಅತ್ತಿ ಕೇಳ್ತಾನೆ ನಿನಗೆ? ಏನಂತ ಕೇಳ್ತ? ನಿಮ್ಮ ಅವ್ವನ ಕಡೆ ಇಂಥದ್ದು ನಮ್ದು ಸರ ಆಯ್ತನ, ಹಿಂಗಿರ್ತೈತೆ ನೋಡೋದು, ನಿಮ್ಮ ಅವ್ವನ ಕಡೆ ಐತನ ಒಂಚೂರು ಹೇಳಿದ್ರ ಅಂತ ನಂಗೆ ಗೊತ್ತಿಲ್ಲ ಅನ್ನೆ. ಎಲ್ಲ ಗೊತ್ತಿರ್ತೈತೆ ತಗೋ, ನಾಟಕ ಮಾಡ್ತಿರ್ ತಾಯಿ ಮಗ ಇರ್ತೈತಿ, ನಿಮ್ಮವ್ ಹೇಳ್ಬೇಡ ಅಂದಾಳನು, ನೀ ನೋಡಿ ನಿಮ್ಮ ಅವ್ವನ ಕಡೆ ಇದ್ದಿದ್ದು ಅಂತ ಕೇಳ್ತು. ಹಂಗೆ ಕೇಳಿದ್ಲನ ಆಕಿ? ನೀವೇನಂದ್ಯಪ್ಪ ಅದಕ್ಕೆ? ಇಲ್ಲಂದೇನು? ನಾನು ನೋಡಿಲ್ಲ, ಇಲ್ಲ ಗೊತ್ತಿಲ್ಲ ನಂಗೆ, ಅಪ್ಪಕ್ಕೆ ಅವ್ವ ಕೇಳು ಅನ್ನೆ. ಅದಕ್ಕೆ ಏನು ಕೇಳೋದೇನು ಅವಶ್ಯಕತೆ ಇಲ್ಲ, ನೀನು ನಿಮ್ಮಪ್ಪ ಬರಲಿ ಹೇಳ್ತೀನಿ, ನಿಂಗೆ ಹೊಡಿಸ್ತೀನಿ, ಕಾಡ್ತನ ಮಾಡ್ತಿ, ಸುಳ್ಳು ಹೇಳ್ತಿ ಅಂತ ಇದಕ್ಕಿಲ್ಲ ನಂಗೆ ಗೊತ್ತಿಲ್ಲ, ನಾನು ತಗೊಂಡಿಲ್ಲ, ನಂಗೆ ಗೊತ್ತಿಲ್ಲ ಅಂದೆ. ಅದಕ್ಕೆ ನಿಮ್ಮವ್ವ ಹೇಳು ಅಂದ್ಲನು ಅಂತ ಬೈತು. ಅಷ್ಟೊತ್ತಿಗೆ ಅಜ್ಜಿ ಬಂತ ಗುಟ್ಲೆ ಅತ್ತಿ ಐತಲ್ಲ, ಇದು ನಾಷ್ಟ ಮಾಡಿದೇನು ಅಂತ ಕೇಳ್ತು. ನಾನು ಮತ್ತೆ ಇಲ್ಲ ಅಂದೆ. ಆಮೇಲೆ ತಗೋ ಅಂತೇಳಿ ಎಂಟಣೆ ಕೊಡ್ತು. ಆಮೇಲೆ ನಾನು ನಿಂಬೆ ಹುಳಿ ಪೆಪ್ಪರ್ಮೆಂಟ್ ತಂದು ತಿಂದೆ. ಅಷ್ಟೇ. ಓ ಮೊದಲು ಬೈಯಾಕತ್ತಿತ್ತು, ಅಂಬರತ್ಲೆ ಚಂದಾಗಿ ಮಾತಾಡ್ತಾನೆ ಅತ್ತಿ. ಆಯ್ತಪ್ಪ, ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿರ್ಬೇಕ, ಏನು ಇದು ಮಾಡ್ಬಿಡೋದಕ್ಕೆ. ಆಡೋಗ ನಾ ಪಾಪ ನೋಟ್ ಮನಗಿಸ್ತೇನೆ, ನಿದ್ದೆ ಬರಕತ್ತದ ಅದಕ್ಕೆ. ಅವ ಊರಿಗೆ ಹೋಗಿ? ಹ್ಞೂನಪ್ಪ, ನೀನು ಬರ್ತೀಯಲ್ಲ? ಇಲ್ಲ ನಮ್ಮ ದೋಸ್ತರು ಅದಾರ, ಅಲ್ಲಿ ಯಾರು ಇಲ್ಲ. ಅಲ್ಲಿ ತಣ್ಣಿಲ್ಲನ ಮತ್ತು ಊರಿಗಂತ ಕೇಳ್ತೀವ. ಈಗ ಎರ್ದತ್ ಯಾವ ನಿನ್ನ ಮುಕ್ಕುರವ ಒಂದು ತಾಸು? ಬಾರೆ ಬಾಜು ಬಾಜು ಚೋ ಗುಬಿ ನನ್ನ ಸರ ಕೊಡು. ಯಾವ್ದಕ್ಕ? ನನಗೆಲ್ಲ ಗೊತ್ತೈತಿ, ಮರ್ಯಾದಿಂದ ಕೊಡು. ಅದು ನನಗೆ ಗೊತ್ತು, ನೀನ ತಗೊಂಡಿ ಅಂತೇಳಿ. ಹೌದು, ನಾನೇ ತಗೊಂಡಿನಿ, ಕೊಡಲ್ಲ. ಏನ? ನೀ ಯಾಕೆ ತಗೊಂಡಿ? ನಾ ಏನು ತಗೊಂಡೀನಿ? ಅಲ್ಲ ನಿಮ್ದೊಂದು ತಗ, ಏನು ಕಾಣ್ಲಾರದು ಅವಲಕ್ಕಿ ಸರಾನ? ಯಪ್ಪ ದೇವ್ರ, ನಾನಂತರೂ ನೋಡೇ ಇಲ್ಲ ಅದನ್ನ. ಏನದು ಗದ್ಲ? ಅಪ್ಪ, ನಂದು ಅವಲಕ್ಕಿ ಸರ ತಗೊಂಡಾಳು ನಿನ್ ಸೊಸಿ, ಕೊಡವಳ್ಳ ಏನ್ ಮಾಡಿದ್ರು? ಮಾವರ, ಇದಕ್ಕೆ ಏನಂತೀರಿ ಇದಕ್ಕೆ? ಅಲ್ಲ ನನಗೆ ಅತ್ತಿಯರು ಎಷ್ಟು ತುಸ ಬಂಗಾರ ಕೊಟ್ಟಾರನ್ರಿ? ನನ್ನ ಕಡೆನೇ ಎಲ್ಲ ಬಂಗಾರ ಅದಾವಲ್ಲ, ನಾ ಯಾಕೆ ಅಕ್ಕಂದ ಅವಲಕ್ಕಿ ಸರ ತಗೋಲಿ? ಮೊನ್ನೆ ನೋಡಿದ್ರೆ ಆಕಿ ನನ್ನ ಗೆಳತಿ ನೇತ್ರ ಕದ್ದಾಳ ಅಂತಂದ್ರು, ಈಗ ನೋಡಿದ್ರೆ ನಾನ ಕದ್ದನಿ ಅನ್ನಕತ್ತಾರ. ಇದು ಏನನ್ರಿ ಮಾವರ? ಒಂದು ಲೆಕ್ಕ ಹತ್ತವಲ್ತತ್ತಾಗ, ಯಾಕೋ ಭಾಳ ಬೇಜಾರಾಗಕತ್ತೈತ್ರಿ ಮಾವರ. ಏನು ಇದು? ಯಾಕವ ಗಂಗಾ ಹಂಗ್ಯಾಕೆ ಮಾತಾಡಕತ್ತಿ? ಮನಿ ಸೊಸಿ ಅಕ್ಕಿಗೆ ನಿನ್ನ ಬಂಗಾರ ಕಳ್ತನ ಮಾಡುವಂಥದ್ದು ಏನೈತಿ? ಅಕ್ಕಿಗೆ ಬೇಕಂದಷ್ಟು ಬಂಗಾರ ನಾವು ಕೊಟ್ಟೇವಿ, ಇನ್ನೂ ಬೇಕಾದ್ರೂ ಮಾಡಿಸ್ಕೊಳ್ಳೋ ಅಧಿಕಾರ ಅಕ್ಕಿಗೆ ಐತಿ. ಅವ್ರ ನನ್ನ ಹೆಂಡತಿ ಬಂಗಾರನ ಅಕ್ಕಿಗೆ ಕೊಡ್ತಂತ ಹೇಳೈತಿ, ನಿಂದೊಂದು ಬಂಗಾರ ಅಕ್ಕಿ ಕದೀತಾಳ? ಮಾತಾಡ್ಬೇಡವಾ ಹಂಗಿಲ್ಲ, ಮನಿ ಸೊಸಿ ಅದಾಳಕ್ಕಿ. ನಾಳೆ ನೆಂಟಸ್ತಿಕ್ಕಿ ಉಳಿಸ್ಕೋಬೇಕು ನೀನು. ಏನ ಸಂಬಂಧ, ಏನ ಅಣ್ಣನ ಹೆಂಡತಿ ತವರು ಅನ್ನೋದು ಭಾಳ ದೊಡ್ಡದು, ಅರ್ಥ ಮಾಡ್ಕೋ. ಬಂಗಾರಕ್ಕೆ ಹೋದ್ ಮರ್ಯಾದಿ ಮಾನ, ಆಮೇಲೆ ಪ್ರೀತಿ ವಿಶ್ವಾಸ, ಅದು ಏನ್ ಕೊಟ್ರು ಬರುದಿಲ್ಲ, ಅರ್ಥ ಮಾಡ್ಕೋ. ತಲಿ ಬರಬರಿ ಇಲ್ಲ ಏನ ಕೇಳ್ರಿ ಆಕಿನ. ಅವ ನೀ ನನಗೆ ಬೈಬೇಡ, ಅಲ್ಲಿ ಕೇಳಲ್ಲ ನಿನ್ ಸೊಸಿನ ತಗೊಂಡೇನಂತ ಒಪ್ಕೊಂಡಾಳ ನೋಡ. ನಾನು ನೇತ್ರ ತಗೊಂಡಾಳ ಅಂತ ತಿಳ್ಕೊಂಡಿದ್ದೆ, ಆಕಿ ಕದ್ದಿಲ್ಲಂತೆ. ಕದ್ದಿಲ್ಲಕ್ಕಿ ಪಾಪ, ಈಕಿ ಕದ್ದ ನಾನು ಅಕ್ಕಿ ಮ್ಯಾಗ ಅನ್ಮನ್ ಪಡೋಂಗ್ ಮಾಡ್ಯಾಳ. ಅಲ್ಲ ಬಾಂಟಿಕಿ ಆಕಿ ಎದ್ದು ನಿನ್ ಕ್ವಾಣಿಗೆ ಬರ್ತಾಳನ? ನೋಡ್ರಿ ಮಾವರ, ನಾನು ಅಲ್ಲ ಎದ್ದು ಕ್ವಾಣಿಗೆ ಹೋಗಿ ಬಂಗಾರ ಅಲ್ಲ ಅವ್ರಲ್ಲಿ ಇಟ್ಟಾರಂತಾರ ನನಗೆ ಹೆಂಗೆ ಗೊತ್ತಾಗಬೇಕು? ಇಷ್ಟು ದಿನ ಮಾಡ್ಲಾರ್ದ ಈಗ ಅದು ಇವ್ರೇನು ಇಲ್ಲಿ ಇರಾಕತ್ತಿ ಸ್ವಲ್ಪ ದಿನ ಆತನ್ರಿ. ಒಂದು ನನ್ನ ಮಗನ ಹಿಡ್ದು ಅದು 1 ವರ್ಷ 2 ವರ್ಷದಾದ್ರೂ ಇಲ್ಲೇ ಅದಾರ ಇವ್ರು. ಅವ್ರು ಒಟ್ಟು ಆ ಕಡೆ ಹೋಗೋದಿಲ್ಲ ಬಿಡೋದಿಲ್ಲ. ಇಷ್ಟು ದಿನ ಇಲ್ಲದ ನಾ ಈಗ ಯಾಕೆ ಮಾಡ್ತೇನೆ ಅವರ? ನನ್ನ ಮನ್ಸಿಗೆ ಭಾಳ ಬೇಜಾರಾಗತ್ತೈತ್ರಿ. ನಾಟಕಪ್ಪ, ಎಲ್ಲ ನಾಟಕ ತಗೊಂಡಾಳಪ್ಪ ನೀ. ಯಪ್ಪ ತಗೊಂಡಾಳ, ಈಗಿನ ತಗೊಂಡಾಳ. ಹೇ ಸುಮ್ನಿರ್ತೀನಿ ಏನಂತಿ? ಮಗಳಂತೇಳಿ ಬಾಯಿ ಮುಚ್ಕೊಂಡಿದ್ದಷ್ಟು ಜಾಸ್ತಿ ಆತ್ ನಿಂದ. ಮನಿ ಸೊಸಿ ಮ್ಯಾಗಿದ್ ಮಾಡ್ತಿ? ಮನಿ ಸೊಸಿ ಆಕಿ ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ನಾಳೆ ನಿಮ್ಮವ್ವ ನಾನು ಇಲ್ಲದ ಕಾಲಕ್ಕೆ ಇಲ್ಲೇ ಬಂದು ಹೋಗ್ಬೇಕು ನೀನು, ತಿಳ್ಕೊ. ಹೇಳೋಷ್ಟು ಹೇಳ್ಯಾತ. ನಿನ್ ಗಂಡಗ ಫೋನ್ ಹಚ್ತೇನೀಗ, ಬರ್ತಾನ. 4 ದಿನ ಊರಿಗೆ ಹೋಗಿ ಬಾ ಅಂತ ಹೇಳಕತ್ತೇನೆ. ನಿಂಗೇನು ಹೋಗನಂತಿಲ್ಲ, ಊರಿಗೆ ಹೋಗಿ ಬಾ. ಕಿರಿಕಿರಿ ಮಾಡ್ತಕ್ಕದ್ದಲ್ಲ, ಸುಮ್ಮನೆ ಇರ್ಬೇಕು. ಈ ವಿಚಾರ ಏನಾರ ಅವಂಗ ಆಕಿ ಗಂಡನ ಕಿವಿಗೆ ಬಿದ್ರು ಬಿಡ್ತಾನಂತ ಮಾಡಿ ಏನ? ಹಂಗ ಯಾರ ಹೆಂಡತಿ ಕಳ್ಳ ಅಂದ್ರೆ ಯಾವ ಗಂಡುಗಳು ಸುಮ್ಮನೆ ಇರ್ತಾಳೆ? ಸುಮ್ಮನೆ ಇರಂಗಿಲ್ಲ, ಮಾತಾಡಕ್ ಹೋಗ್ಬಾರ್ದವ. ನಿಂಗೆ ಯಾರು ಚಾಳಿ ಬಿಡ್ತೈತಿ ಮಗಳ?
ಹಂಗೆಲ್ಲ ಮಾಡ್ತಿದ್ದಿಲ್ಲಲ್ಲ ನೀ ಯಾಕೆ ಹಿಂಗೆ ಮಾಡಕತ್ತಿ ಸುಮ್ಮನೆ ಕಸ್ತೂರಿ ನಿನ್ ಗಂಡನ ಮುಂದೆ ಅನ್ನಕ್ಕೂ ಬಿಡವಾ ಸುಮ್ಮನೆ ಮತ್ತೆ ಅಣ್ಣ ತಂಗಿ ಗುದ್ದಾಡ್ತಾವ. ಹ್ಞೂ ರೀ ಮಾವರ ಅನ್ನಂಗಿಲ್ಲ. ಒಟ್ಟು ನಿನ್ನ ಮಗಳಿಗೆ ಸಮಾಧಾನ ಮಾಡಿ ಅದು ಸರ ಅಲ್ಲ ಅದನ್ನ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡಿದ್ರಾತ ಏನು ಅವ್ರು ತಗೊಂಡು ಇವ್ರು ತಗೊಂಡು ಅನ್ನೋದು ಬಿಡು ಅಂತ ಹೇಳಿ. ಅದ್ನ್ಯಾಕೆ ಮಾಡಿಸ್ಕೊಡ್ಬೇಕ್ರಿ? ಬೇಜವಾಬ್ದಾರಿಂದ ಎಲ್ಬೇಕಲ್ಲಿ ಇಟ್ಟು ಕಳ್ಕೊಂಡೆ ಕ್ಯಾಕಿ ಸುಮ್ಮನಿರಿ. ನೀವು ಏನು ಮಾಡಿಸ್ಕೊಡೋ ಅವಶ್ಯಕತೆ ಇಲ್ಲ. ಏನು ಸುಮ್ಮನಿರಿ ನೀವು. ಮತ್ತು ಹಿಂಗಾದ್ರೆ ಇನ್ನೊಂದು ಕಳ್ಕೊಂಡು ನಾಳೆ ಮತ್ತೆ ಅದನ್ನು ಕೇಳ್ತಾಳಕ್ಕೆ. ಈಗ ಆಕಿ ಎಲ್ಲ ಕೊಡ್ಬೇಕಾದ್ದೆಲ್ಲ ಕೊಟ್ಟು ಮುಗಿಸೈತಿ. ಆಕಿ ಏನು ಬಿಟ್ಟೈತಿ ಹೇಳ್ರಿ? ಎಲ್ಲ ಕೊಟ್ಟೈತಿ. ಈಗ ಬಂಗಾರ ಬೆಳೆ ಮಾಡಿಸ್ಕೊಂಡು ಕುಂತ್ರೆ ಸರಿಕಿದಕ್ಕೆ ಸೊಸಿ ಅದ. ಸೊಸಿ ಮುಂದೆ ಈಕಿಗೆ ಬಿಟ್ಟು ಈಕಿಗೆ ಮಾಡಿಸಿದ್ರೆ ಸೊಸಿಗೆ ಮನ್ಸಿಗೆ ನೋವಾಗಲ್ಲ. ಹಂಗಂತ ಇಬ್ಬರಿಗೆ ಮಾಡಿಸ್ಕೊಂತ ಕುಂದಿರ್ತೀರಿ. ಸುಮ್ಮನಿರಿ ನೀವು. ಹೆಣ್ಮಕ್ಳು ವಿಚಾರದ ತಲೆ ಕೆಡಿಸ್ಕೊಬೇಡ್ರಿ. ನಾ ಎಲ್ಲ ಬೇಸಾಗಿದ್ದು ಮಾಡ್ತೀನಿ. ಏನು ನೀವು ಊರು ಅವ್ನು ಆಳಾರಿಗೆ ಫೋನ್ ಮಾಡಿರಿ. ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗಂತ ಹೇಳ್ರಿ. ಏನು ನೋಡಿ ನಿಮ್ಗೆ ಬಿಟ್ಟಿದ್ದು ಅವ ನಿನ್ನ ಸೊಸಿ ಬರೋಣ ನಿಂದಿರ್ತಿ ಎಲ್ಲದಕ್ಕೂ. ನನ್ನ ಮಾತಂದ್ರೆ ಲೆಕ್ಕಕ್ಕಿಲ್ಲ ನಿನಗೆ. ಹೇಳಕತ್ತೇನೆ ನಾನು. ಆಕಿನ ತಗೊಂಡಾಳ, ಒಪ್ಕೊಂಡಾಳ. ಹೌದು ತಗೊಂಡೇನಿ, ಕೊಡುದಿಲ್ಲ ಅಂದ್ಲು. ಆಕಿ ಯಾಕೆ ತಗೋತಾಳ? ನೀ ಎಲ್ಲಿಟ್ಟಿದ್ದಿ? ಟೇಬಲ್ ಮ್ಯಾಗ ಇಟ್ಟಿದ್ದೆ. ಇಲ್ಲ ನಾನು ತಗೊಂಡಿಲ್ಲ. ನಿಮ್ಮ ಸರ ಕದ್ದಿದ್ ನೇತ್ರ ಇರ್ಬೇಕು. ಕರೇನ ಹಂಗಾರೆ ನೀವು ಇಷ್ಟು ಹೇಳಕತ್ತೀರಿ ಅಂದ್ರೆ ಆಕಿನ ಕದ್ದಾಳ ಏನ? ಆಕೆ ಕದಿತಾಳ. ಆಕಿ ಕಸ ಹೊಡೆದು ಹೋದ್ರು ನಾ ಏನಲ್ಲಿ ಇಟ್ಟಿದ್ದಿಲ್ಲ ತಗೋ. ಆಕಿ ಕೈಗೆ ಸಿಗಂಗ ನಾ ಹಸ್ಕಿ ಬಿಡ್ದ ಮುಚ್ಚಿಟ್ಟಿದ್ದೆ. ಮತ್ತೆ ಈಗಂದಿ ಅಲ್ಲೇ ಬೆಂಚಿನ ಮ್ಯಾಗ ಇಟ್ಟಿದ್ನಿ ಅಂತೇಳಿ ನೀ ಹಾಸಿಗೆ ಬಿಡ್ದಾಗ ಮುಚ್ಚಿಟ್ರೆ ಅದು ಹೆಂಗೆ ಇಕ್ಕಿ ಕೈ ಸಿಕ್ತು? ಹುಡುಕ್ಯಾಡ್ಯಾಳವಾ? ಯಾಕಂದ್ರೆ ಕರೆ ಹೇಳ್ರಿ. ನೀವು ಸತ್ಯ ಒಪ್ಕೊಳ್ಳೋ ಮಟ್ಟ ನಾ ಏನು ನೀವು ಬೇಕಂದ್ರೆ ಜಪ್ಪಯ್ಯ ಅಂದ್ರೂ ನಾ ತಲೆ ಕೆಡಿಸ್ಕೊಳ್ಳಲ್ಲ ಇದಕ್ಕೆ. ಫೋನ್ ಮಾಡೇನುವ ನಿನ್ನ ಗಂಡು ಬರಾಕತ್ತಾನ? ಮಾವರ ಇವ್ರು ಅದಾರಲ್ರಿ ಆ ತಕ್ಕಾರ, ಅವರು ಬೇಕಂತೇಳಿ ತಮ್ಮ ಸರಾನ ತಾವ ಮುಚ್ಚಿಟ್ಟು ಪಾಪ ನನ್ನ ಗೆಳತಿ ಮ್ಯಾಗ ತಪ್ಪು ಆಪಾದನೆ ಹಾಕಿದ್ರು ನೋಡ್ರಿ. ತಪ್ಪು ಸುಳ್ಳು ಆಕಿ ಕದ್ದಾಳ ಅಂತೇಳಿ ಆಕಿ ಮೇಲೆ ಹಾಕಿ ಅವಮಾನ ಮಾಡ್ಬೇಕಂತೇಳಿ ಅದನ್ನ ತಾವ ಮುಚ್ಚಿಟ್ಟು ಇಷ್ಟು ನಾಟಕ ಮಾಡಿಬಿಟ್ರು ನೋಡ್ರಿ. ಏನ ಹೌದನಾ? ಅದಕ್ಕೆ ಅದು ಗೊತ್ತಾಗಿ ನಾ ಹೋಗಿ ಅದನ್ನ ತೊಗೊಂಡು ಬಂದು ತೆಗೆದಿಟ್ಕೊಂಡಿದ್ದೆ ರೀ. ಸರ ನನ್ನ ಕಡೆನೇ ಐತ್ರಿ ಮಾವರ. ಆದ್ರೆ ಇವ್ರು ತಪ್ಪು ಒಪ್ಕೊಲ್ಲ ಅಂತೇಳಿ ನಾ ಕೊಟ್ಟಿದ್ದಿಲ್ರಿ. ಗೊತ್ತನ್ರಿ? ಏನು ಮಾಡ್ಸೋದೇನು ಬ್ಯಾಡ್ರಿ, ಕೊಡ್ತೇನೆ ನಾ ಈಗ. ಆದರೂ ಒಬ್ಬ ಮನುಷ್ಯನ ಮೇಲೆ ಹಿಂಗೆ ಒಬ್ಬ ಮನುಷ್ಯನ ಮರ್ಯಾದೆ ತೆಗಿದು ಹಿಂಗೆ ಕಳ್ತನ ಆಪಾದನೆ ಹಾಕೋದು ಇವೆಲ್ಲ ಭಾಳ ದೊಡ್ಡ ತಪ್ಪಕ್ಕಾವು ನೋಡ್ರಿ. ಈಗ ನೀವು ಇಟ್ಕೊಂಡು ಆಶ್ರಯ ಕೊಟ್ಟಿರಿ. ಇದಕ್ಕಿದ್ದಂಗೆ ಈಗ ಆಕಿ ಏನು ಹೇಳಲ್ಲ ಬಿಡ್ರಿ. ಆದರೂ ಅಲ್ಲಿ ಹೋಗಿ ನನಗೆ ಹಿಂಗೆ ಅವಮಾನ ಆಯ್ತು ಅಂತ ಹೇಳ್ಕೊಂಡ್ರೆ ಅದು ಯಾರಿಗೆ ಮನಸ್ಸಿಗೆ ಇದಾಕತಿ ಹೇಳ್ರಿ? ಏನಪ್ಪ ಅವ್ರ ಮನ್ಯಾಗ ಜಗ ಕೊಟ್ಟು ಹಿಂಗೆ ಮಾಡಿಬಿಟ್ರಲ್ಲ ಅಂತೇಳಿ ನಿಮ್ಮ ಮರ್ಯಾದಿನ ಹೋಗತ್ತಿಲ್ರಿ ಮಾವರ. ಏನಪ್ಪ ಗಂಗಾಕರ್ ಮಾಡಿದ್ದು ಸರಿ ಇಲ್ಲ ಅಂತ ಅನಿಸ್ತಾಯ್ತು ನನಗೆ. ಹಾಗೆಲ್ಲ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಅಲ್ಲ ಆಗೇನು ಮನೆ ಕೆಲ್ಸಕ್ಕೆ ಬರ್ತಿದ್ಲು, ಕೆಲಸ ಮಾಡ್ತಿದ್ಲು, ಹೋಗ್ತಿದ್ಲು, ಪಗಾರ ಕೊಡ್ತಿತ್ತು, ಮುಗೀತು. ಮರಿಗೆ ಆಸರಾಗಿತ್ತು. ಇವ್ರು ನೋಡಿದ್ರೆ ಏನು ಪುಕ್ಷಟಿ ತಿನ್ನಕ್ಕೆ ಬರಾಕತ್ತಾಳಕ್ಕಿ ಅನ್ನೋ ಅರ್ಥಕ್ಕೆ ಆಕಿನ್ನ ನಮನಿ ಮಾಡಿ ಹೊರಗಿಟ್ಬಿಟ್ರು. ಪಾಪ ಭಾಳ ಬೇಜಾರು ಮಾಡ್ಕೊಂಡ್ಲ ರೀ ಆಕಿ. ಇವ್ರು ಮಾಡಿದ್ದು ಯಾಕೆ ಸರಿ ಇಲ್ಲ ಅನ್ನಿಸ್ತೈತೆ ನೋಡ್ರಿ. ಎಷ್ಟಾದ್ರೂ ನಾನು ಗೆಳತ್ರಿ ಆಕಿ. ಈ ಕಸ್ತೂರಿ ಮನ್ಯಾಗ ನನಗೆ ಅವಮಾನ ಅಂತಂದ್ರೆ ಅದು ನನಗರ ಹೆಂಗೆ ನೋಡ್ಕೊಂಡು ಸುಮ್ಮನೆ ಇರಲಿ. ಸಣ್ಣದಿರ್ತ ನೋಡೇನ್ರಿ ಮಾವರ ಆಕಿ ಹೆಂಗದಾಳ ಏನು ಎತ್ತ ಅಂತೇಳಿ. ಹಾಗಾಗಿ ನಾನು ಯಾಕೆ ನಿನಗೆ ಯಾಕಿಂತ ಅದು ಬುದ್ಧಿ ಸೇರೈತಿ? ಆಕಿಯಾಗ ಆ ಹುಡುಗಿ ಏನು ನಿನಗೆ ಅನ್ಯಾಯ ಮಾಡಿತ್ತು ಪಾಪ? ಅಲ್ಲ ಏನು ನನಗೆ ಒಂದಿಟ್ಟು ಎಷ್ಟು ಆಸರಾಗಿತ್ತು. ಅಮ್ಮ 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 ಅನ್ಕೊಂತ ಹಿಂದಿಂದ ಪಾಪ ಅಷ್ಟು ಬಾಂಡೆ ತಿಕ್ಕದ ಕಸ ಹೊಡೆದ. ಅದು ಏನು ಕೆಲಸ ಏನು ಕುಂತ ತಿಂತಿದ್ಲ ಆಕೆ? ಕೆಲಸ ಮಾಡ್ತಿದ್ಲಕ್ಕಿ. ಗೊತ್ತನ ನಿನಗೆ? ನೀನಾರ ಒಂದು ಕೆಲಸ ಮಾಡಕ್ಕೆಲ್ಲ ಬಗ್ಸಿ ಮಾಡಕ್ಕೆಲ್ಲ ನಿಮ್ಮ ಅತ್ತಿ ನೋಡ್ಕೊಳ್ಳೋದಾರ ನಿನಗೆ ಗೊತ್ತಿಲ್ಲ. ಅದನ್ನು ಮಾಡಕ್ಕೆಲ್ಲ ಇದನ್ನು ಮಾಡಕ್ಕೆಲ್ಲ ತೀರ ಆ ಒಂದು ಮನುಷ್ಯರಿಗೆ ಸೇರೋದಿಲ್ಲ ಅಂದ್ರೆ ಹೆಂಗವಾ ನೀನು? ನಿನ್ನ ಗಂಡ ಬರ್ತಾನ? ಹೋಗು. ಏನು ಹೋಗಿ ಒಂದಿಷ್ಟು ದಿನ ಇರಲಿ, ಗೊತ್ತಾಕತ್ತೆ. ಅತ್ತಿ ಮಾವನ್ ನೋಡ್ಕೊಂಡೆ ಇಲ್ಲಿ ಇದ್ದಂಗಲ್ಲ 3 ಹೊತ್ತು ಅವರು ನಮ್ಮನ್ನ ಆಡ್ಕೊಂಡು ನಗತಿರ್ತಾರ. ಏನು ಕಮ್ಮಗೆ ಬುದ್ಧಿ ಕಲ್ಸಾರ ನೋಡಂತೇಳಿ. ನೀನು ಹೋಲಿಸಿದ್ರೆ ಕಸ್ತೂರಿನ ಎಷ್ಟ ವಾಸಿ. ಆಕೆ ತವ್ರ ಮನೆಗೆ ಇರಾಕ್ ಬಡ್ಕೊಳಲ್ಲ, ಗಂಡನ ಮನೆ ಅನ್ನೋದು ಗೊತ್ತೈತಿ ಆಕಿಗೆ. ಏನ ಎಲ್ಲಾರು ನನಗೊಬ್ಬಕಿಗೆ ಅನ್ನೋದು ಕಲೀರಿ. ನಾ ಏನು ಅನ್ಯಾಯ ಮಾಡೇನ ಅಂತೇಳಿ ಏನಾಯ್ತು? ಆಕೆ ಏನು ಮನೆ ಕೆಲಸಕ್ಕೆ ಆಕೆ ನಮ್ಮ ಮನೇನಕ್ಕೆನ? ನಾ ಆಕಿಗೆ ಏನು ಮಾಡಿದ್ರಿ? ಈಕಿಗೆ ನಾನು ಜುಡಿಬೇಕು? ಆಕೆ ಸಲ ಮನಿ ಮಗಳಿಗೆ ಅವಮಾನ ಮಾಡಕತ್ತಾಳ ಈಕೆ. ಇದು ಸರಿ ಅನ್ನ? ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಿ. ನಿಮ್ದೇ ಸಾತಕಿಗೆ ಮತ್ತೆ ಯಾವಾಗ ನೋಡಿದ್ರೆ ಸಸಿ 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 ಹೆಚ್ಚು ಅಂತೇಳಿ ಅಂತೀರಿ. ಅದಕ್ಕೆ ಮನ್ಸಿಗೆ ನೋವಾಗಿ ಅಂದಿದ್ದು. ನನ್ನ ಗಂಡಗೆ ನೀವೇನು ಫೋನ್ ಹಚ್ಚಿ ಕರ್ಸೋದು? ನಾನಾ ಹೋಗ್ತಾನೆ. ಗಂಗವ್ವ ರೀ ನೀವು ಹಿಂಗೆ ಉಪ್ಪು ಮಾಡೋದು ನಿಲ್ಲಿಸ್ರಿ. ಅಲ್ಲಿ ಪಾಪ ಬೇಸರ ಮಾಡ್ಕೊಂಡು ಹೋದ್ಲು. ನಿಮಗೆ ಏನು ಗೊತ್ತೈತಿ? ಗಂಡನ ಮನೆ 3 ದಿನ ಬಾಳೆ ಮಾಡುವಳ್ಳ. ಅರ್ಥ ಮಾಡ್ಕೊರಿ. ತವ್ರ ಮನೆಗಿಂತ ಗಂಡನ ಮನೆ ಮುಖ್ಯಕ್ಕಿಗೆ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಏನು ಹಿಂಗೆ ಗಂಡನ ಬಿಟ್ಕೊಟ್ಟು ಕುಂದಿರ್ತಾಳಲ್ಲ ಗಂಡ. ಈಗ ನಾನು ಎಲ್ಲ ನಿಮ್ಗೆ ಬಾಯಿ ಹೊಡೆದು ಹೇಳಕ್ಕೆ ಆಗೋಲ್ತು. ಏನು ಅರ್ಥ ಮಾಡ್ಕೊರಿ. ಅಲ್ರಿ ಉಪಕಾರ ಏನು ತಿನ್ನಲ್ಲನ? ఏంటి ಬೇಕು ಜೊತೆಗೆ ದಿನ ಅಂತ ಅನ್ಸಂಗಿಲ್ಲ. ಅರ್ಥ ಮಾಡ್ಕೊರಿ. ಈಗ ಇಲ್ಲಿದ್ರೆ ಅವನ ಮನಸ್ಸು ಬೇರೆ ಕಡೆ ಎಳಿತೈತಿ ಎಳೆಯೋದಲ್ಲ ಅಷ್ಟು ಹೇಳ್ರಿ. ಎಳಿತೈತಿ ಬೇರೆ ಕಡೆ. ಆವಾಗ ಹಿಂಗೆ ಎಳಿತಂದ್ರೆ ಮನಸ್ಸು ಏನಾರ ಅದಿಗೆಟ್ಟು ಬೇರೆ ಕಡೆ ಲಕ್ಷ್ಯ ಹೋತು ಏನು ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊರಿ. ಅದಕ್ಕೆ ಅಕ್ಕಿ ಅಲ್ಲೇ ಇರಲಿ. ಸಿಟ್ಟು ಮಾಡಿಕೊಂಡು ಜಗಳ ಮಾಡ್ಯೋ ಮತ್ತೊಂದು ಆಕಿಗೆ ಅಲ್ಲೇ ಇರ್ಲಿಕ್ಕೆ. ಉಪ್ಪು ಮಾಡಿದ್ರಂದ್ರೆ ಮತ್ತೆ ಇಲ್ಲಿ ಬರ್ತಾಳಕ್ಕೆ. ಸ್ವಲ್ಪ ದಿನ ಅಲ್ಲೇ ಇರಲಿ, ಸುಮ್ಮನೆ ರೀ. ನೀ ಹೇಳೋದು ಬರೋಬ್ಬರಿನೇ ಐತಿ.
ನಾ ಮಗಳಂತೇಳಿ ಜೀವ ಮಾಡಿ ಇಲ್ಲಿ ಇಟ್ಕೊಂಡು ದೊಡ್ಡ ತಪ್ಪು ಮಾಡಿದೆ. ಇದೇ ತಪ್ಪಾಗ್ತಿರೋದು. ಇರ್ಲಿ ಕೆಲಸ ದಿನ ಸುಮ್ಮನೆ ರೀ. ಅಮ್ಮ ಆ ಸರ ಇಲ್ಲಿ ಕಪಾಟ್ನಾಗ ಇಟ್ಟೇನೆ, ಕೊಡ್ಲಾ? ಅಲ್ಲೇ ಇರಲಿ ಬಿಡವ. ಮತ್ತು ನೀನು ಇವತ್ತು ಊರಿಗೆ ಹೊಂಟಿ, ನಾನಾರ ತೊಗೊಂಡು ಎಲ್ಲಿ ಇಡ್ಲಿ, ನಂದು ಬೇರೆ ಕೆಲಸ ಅದಾವ. ಈಗ ಒಂಚೂರು ಅಡುಗೆ ಮಾಡಿ ಕಟ್ಲೆ ಹಂಗಾರ ಹೋಗಕ್ಕೆ. ಬೇಡಮ್ಮ, ಅಡುಗೆ ಗಿಡ್ಗಿ ಏನು ಬೇಡ. ಸುಮ್ಮನೆ ಯಾಕೆ ಅದೆಲ್ಲ ಮಾಡ್ಕಟ್ತೀರಿ? ನಡಿತೈತಿ, ಮತ್ತು ಸುಮ್ಮನೆ ನಿಮಗೆ ತ್ರಾಸು. ಆದರೂ ಒಟ್ಟು ಒಂದು ಅನ್ನನಾರ ಒಯ್ಯಿ. ಅಲ್ಲ ಬ್ಯಾಡ ಬಿಡಮ್ಮ, ಏನಾಗಲ್ಲ. ನಾಲ್ಲ ಮಾಡಿರ್ತಾರೆ, ಆಮೇಲೆ ಅವ್ರೇನು ತಿಳ್ಕೊಳಂಗಿಲ್ಲ, ನಡಿತೈತಿ. ಆಯ್ತವ, ನನಗೂ ಬರ್ಬರ್ತ ವಯಸ್ಸಲ್ಲಿ ನೋಡು, ಹಾಗಾಗಿ ನಾನು ಸುಮ್ಮನಕ್ಕನಿ. ಅಲ್ಲ ಹಂಗೇನ್ರ ಇದ್ರೆ ಹೇಳ್ಬೇಕ್ರ. ಪಾಪ ನಿಮ್ಮ ಹತ್ರ ಬಂದಿತ್ತಂದ್ರೆ ಆ ಹುಡುಗಿ ಒಟ್ಟು ಏನಾರ ಮಾಡ್ತಿತ್ತ ಏನು ಅದನ್ನೂ ಹದಿಗೆಡ್ಸಿದ್ಲಿಕ್ಕೆ. ಆಯಿತು, ಇನ್ನು ಆ ಹುಡುಗಿಗೆ ಒಂಚೂರು ಹೋದಾಗ ಮಾತಾಡಿ ಕರ್ಕೊಂಬರ್ಬೇಕಿನ್ನು. ಹ್ಞೂ ಅಮ್ಮ, ಹಂಗೆ ಮಾಡಿರಿ.